ಒಬ್ಬ ಸಾಮಾನ್ಯ ಟ್ರೇಡರ್ ದಿನಕ್ಕೆ ಎಷ್ಟು ಬಾರಿ ಶೇರ್ ಖರೀದಿಸಬಹುದು? 2 ಬಾರಿ, 5 ಬಾರಿ? ಆದರೆ ಜಗತ್ತಿನ ಅತಿ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ ನಲ್ಲಿ ಕೂತು ದಿನಕ್ಕೆ ಬರೋಬ್ಬರಿ 40 ಬಾರಿ ಷೇರುಪೇಟೆಯಲ್ಲಿ ಟ್ರೇಡಿಂಗ್ ಮಾಡಿದ್ದಾರೆ. ಕೇವಲ 90 ದಿನಗಳಲ್ಲಿ 3700ಕ್ಕೂ ಹೆಚ್ಚು ವಹಿವಾಟು. ಮೈಕ್ರೋಸಾಫ್ಟ್ ನಿಂದ ಹಿಡಿದು ಎನ್ವಿಡಿಯಾದವರೆಗೂ ಕೋಟ್ಯಾಂತರ ಡಾಲರ್ ಹೂಡಿಕೆ. ಇದು ಕೇವಲ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಅಮೆರಿಕನ್ ಅಧ್ಯಕ್ಷ ಸ್ಥಾನವನ್ನ ಬಳಸಿಕೊಂಡು ಮಾಡಿದ ಇತಿಹಾಸದ ಅತಿ ದೊಡ್ಡ ಇನ್ಸೈಡರ್ ಟ್ರೇಡಿಂಗ್ ಹಗರಣವ? ಇರಾನ್ ಡೀಲ್ ಹಿಂದಿನ ಈ ನಿಗೂಢ ಬೆಟ್ಟಿಂಗ್ ರಹಸ್ಯ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಿ. ಬನ್ನಿ ಶುರು ಮಾಡೋಣ. ಅಮೆರಿಕದ ಷೇರುಪೇಟೆಯಲ್ಲಿ ಟ್ರಂಪ್ ಆಟ. ಟ್ರೇಡಿಂಗ್ ನೋಡಿ ವಾಲ್ ಸ್ಟ್ರೀಟ್ ಮಂದಿ ಶಾಕ್. ಎಸ್ ವೀಕ್ಷಕರೇ, ಒಂದು ದೇಶದ ಅಧ್ಯಕ್ಷರ ಕೆಲಸ ಏನು? ದೇಶದ ಆರ್ಥಿಕತೆ, ವಿದೇಶಾಂಗ ನೀತಿ, ರಕ್ಷಣೆ ಮತ್ತು ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸುವುದು ಅಲ್ವಾ? ಆದರೆ ಜಗತ್ತಿನ ಅತಿ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಬಿಡುವಿಲ್ಲದ ರಾಜಕೀಯದ ನಡುವೆಯೂ ದಿನಕ್ಕೆ ಸರಾಸರಿ 40 ಬಾರು ಷೇರುಪೇಟೆಯಲ್ಲಿ ಟ್ರೇಡಿಂಗ್ ಮಾಡಿದ್ದಾರೆ. ಅಂದ್ರೆ ನೀವು ನಂಬ್ತೀರಾ? ಹೌದು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಮ್ಮೆ ಭಾರಿ ವಿವಾದಕ್ಕೆ ಗುರಿಯಾಗಿದ್ದಾರೆ. 2026ರ ಮೊದಲ 3 ತಿಂಗಳಲ್ಲಿ, ಅಂದರೆ ಜನವರಿಯಿಂದ ಮಾರ್ಚ್ ವರೆಗಿನ ಕೇವಲ 90 ದಿನಗಳ ಅಂತರದಲ್ಲಿ ಟ್ರಂಪ್ ಅಥವಾ ಅವರ ಸಲಹೆಗಾರರು ಬರೋಬ್ಬರಿ 3700ಕ್ಕೂ ಹೆಚ್ಚು ಬಾರಿ ಷೇರುಗಳ ಖರೀದಿ ಮತ್ತು ಮಾರಾಟದ ವಹಿವಾಟು ನಡೆಸಿದ್ದಾರೆ. ಇದರಿಂದ ಅಮೆರಿಕದ ಅಧ್ಯಕ್ಷರೊಬ್ಬರು ನೇರವಾಗಿ ಸರ್ಕಾರದ ನೀತಿಗಳಿಂದ ಪ್ರಭಾವಿತವಾಗುವ ಕಂಪನಿಗಳ ಷೇರುಗಳನ್ನೇ ಖರೀದಿಸುವುದು ಎಷ್ಟು ಸರಿ? ಆಲ್ಗಾರಿದಮಿಕ್ ಟ್ರೇಡಿಂಗ್ ಮೂಲಕ ಈ ವಹಿವಾಟು ನಡೆದಿದೆಯಾ ಅಥವಾ ಬ್ರೋಕರ್ಗಳ ಕೈವಾಡವ? ಇರಾನ್ ಜೊತೆಗಿನ ಮಾತುಕತೆಗೂ ಮುನ್ನವೇ ಷೇರುಪೇಟೆಯಲ್ಲಿ ನಡೆದ ಆ ನಿಗೂಢ ಬೆಟ್ಟಿಂಗ್ ರಹಸ್ಯವೇನು? ಜೇರೆಡ್ ಕುಶ್ನರ್ ಅವರ ಗಲ್ಫ್ ಕನೆಕ್ಷನ್ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಮೆರಿಕದ ರಾಜಕೀಯ ಮತ್ತು ಆರ್ಥಿಕ ವಲಯವನ್ನ ನಡುಗಿಸುತ್ತಿರುವ ಈ ರೋಚಕ ಷೇರುಪೇಟೆ ಹಗರಣದ ಸಂಪೂರ್ಣ ವಿವರವನ್ನ 360 ಡಿಗ್ರಿ ಆಯಾಮದಲ್ಲಿ ಬಿಚ್ಚಿಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಪ್ರತಿ ಒಂದು ಮಾಹಿತಿಯು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಿನಕ್ಕೆ ಬರೋಬ್ಬರಿ 40 ಬಾರಿ ವಹಿವಾಟು ಟ್ರಂಪ್ಗೆ ನಿಜಕ್ಕೂ ಲಾಭ ತಂದು ಕೊಟ್ಟಿದೆಯಾ? ಎಸ್, ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಹೊಸ ಫೈನಾನ್ಷಿಯಲ್ ಡಿಸ್ಕ್ಲೋಸರ್ ಇದೀಗ ವಾಷಿಂಗ್ಟನ್ ನಲ್ಲಿ ದೊಡ್ಡ ಬಿರುಗಾಳಿಯನ್ನು ಸೃಷ್ಟಿಸಿದೆ. ಕೇವಲ 3 ತಿಂಗಳಲ್ಲಿ 3700ಕ್ಕೂ ಹೆಚ್ಚು ಟ್ರೇಡ್ಗಳು. ಅಂದ್ರೆ ಇದು ಸಾಮಾನ್ಯ ಹೂಡಿಕೆದಾರರು ಮಾಡುವ ಕೆಲಸವಲ್ಲ. ಇದು ವಾಲ್ ಸ್ಟ್ರೀಟ್ ನ ಪರಿಣಿತರಿಗೆ ಅಚ್ಚರಿ ಮೂಡಿಸಿದೆ. 2025ರ ಕೊನೆಯ ತ್ರೈಮಾಸಿಕದಲ್ಲಿ ಕೇವಲ 380 ವಹಿವಾಟುಗಳನ್ನು ಮಾಡಿದ ಟ್ರಂಪ್ ಖಾತೆ ಈ ವರ್ಷದ ಆರಂಭದಲ್ಲಿ ದಿಢೀರನೆ 3700ಕ್ಕೆ ಏರಿಕೆಯನ್ನು ಕಂಡಿದೆ. ಟ್ರಂಪ್ ರವರ ಈ ಟ್ರೇಡಿಂಗ್ ವೇಗ ಮತ್ತು ಪ್ರಮಾಣವನ್ನು ನೋಡಿ ವಾಲ್ ಸ್ಟ್ರೀಟ್ ನ ಹಿರಿಯ ತಜ್ಞರು ಅಕ್ಷರಶಃ ದಂಗಾಗಿದ್ದಾರೆ. ಯುಎಸ್ ಆಫೀಸ್ ಆಫ್ ಗವರ್ನಮೆಂಟ್ ಎಥಿಕ್ಸ್ ಗೆ ಸಲ್ಲಿಸಲಾದ 100ಕ್ಕೂ ಹೆಚ್ಚು ಪುಟಗಳ ದಾಖಲೆಗಳು ಈ ವಹಿವಾಟಿನ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿವೆ. ಟಟಲ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ನ ಸಿಇಒ ಮ್ಯಾಥ್ಯೂ ಟಟಲ್ ರವರು ಬ್ಲೂಮ್ಬರ್ಗ್ಗೆ ಪ್ರತಿಕ್ರಿಯಿಸುತ್ತಾ, ಇದು ಹುಚ್ಚುತನದ ವಹಿವಾಟು, ಇದೊಂದು ಸಾಮಾನ್ಯ ವೈಯಕ್ತಿಕ ಖಾತೆಯಂತೆ ಕಾಣ್ತಾ ಇಲ್ಲ, ಬದಲಾಗಿ ಬೃಹತ್ ಆಲ್ಗಾರಿದಮ್ಗಳನ್ನ ಬಳಸುವ ಹೆಡ್ಜ್ ಫಂಡ್ ನಂತೆ ಕಾಣ್ತಾ ಇದೆ ಎಂದು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ದ ವೆಲ್ತ್ ಅಲಯನ್ಸ್ ನ ಅಧ್ಯಕ್ಷರಾದ ಎರಿಕ್ ಡಿಟನ್ ಅವರಂತೂ, ನಾನು ವಾಲ್ ಸ್ಟ್ರೀಟ್ ನಲ್ಲಿ 40 ವರ್ಷಗಳಿಂದ ಹೆಚ್ಚು ಕಾಲ ಕಳೆದಿದ್ದೇನೆ, ಆದರೆ ಯಾವುದೇ ಮಾನದಂಡದಿಂದ ನೋಡಿದರೂ ಇದೊಂದು ಅಸಾಮಾನ್ಯ ಪ್ರಮಾಣದ ಟ್ರೇಡಿಂಗ್, ನಾನು ನಿಜಕ್ಕೂ ಕಂಗಾಲಾಗಿದ್ದೇನೆ ಎಂದಿದ್ದಾರೆ. 50 ಪಾರ್ಕ್ ಇನ್ವೆಸ್ಟ್ಮೆಂಟ್ಸ್ ಸಂಸ್ಥಾಪಕರಾದ ಆಡಮ್ ಸರ್ಹನ್ ಕೂಡ ಇಷ್ಟೊಂದು ಅಗ್ರೆಸಿವ್ ಆಗಿ ವಹಿವಾಟು ನಡೆಸುವ ಹಿಂದಿನ ತಂತ್ರವಾದರೂ ಏನು? ಇಷ್ಟೆಲ್ಲ ಟ್ರೇಡಿಂಗ್ ಮಾಡಿದ ಮೇಲೂ ಅವರ ಪೋರ್ಟ್ಫೋಲಿಯೋ ನಿಜಕ್ಕೂ ಲಾಭ ತಂದು ಕೊಟ್ಟಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಅಂದ್ರೆ ದಿನಕ್ಕೆ ಸರಾಸರಿ 40 ಟ್ರಾನ್ಸಾಕ್ಷನ್ಗಳು ಒಬ್ಬ ರಾಜಕೀಯ ನಾಯಕನ ಖಾತೆಯಲ್ಲಿ ಇಷ್ಟೊಂದು ವೇಗವಾಗಿ ವಹಿವಾಟು ನಡೆಸುತ್ತಿರುವುದು ಇದೇ ಮೊದಲು ಎನ್ನಲಾಗ್ತಿದೆ. ಯಾವೆಲ್ಲ ಕಂಪನಿಗಳಲ್ಲಿ ಟ್ರಂಪ್ ಹೂಡಿಕೆ? ಎನ್ವಿಡಿಯಾ, ಮೈಕ್ರೋಸಾಫ್ಟ್, ಬೋಯಿಂಗ್ ನಲ್ಲಿ ಇನ್ವೆಸ್ಟ್. ಇನ್ನು ಟ್ರಂಪ್ ರವರು ಯಾವೆಲ್ಲ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ನಾವು ನೋಡ್ತಾ ಹೋದಾದ್ರೆ ನೀವು ಶಾಕ್ ಆಗ್ತೀರಿ. ಅಮೆರಿಕದ ಅತಿ ದೊಡ್ಡ ಟೆಕ್ನಾಲಜಿ, ಫೈನಾನ್ಸ್, ಏರೋಸ್ಪೇಸ್ ಮತ್ತು ಮೀಡಿಯಾ ಕಂಪನಿಗಳೇ ಆ ಲಿಸ್ಟ್ ನಲ್ಲಿ. ದಾಖಲೆಗಳ ಪ್ರಕಾರ ಟ್ರಂಪ್ ರವರು ಎನ್ವಿಡಿಯಾ, ಒರಾಕಲ್, ಮೈಕ್ರೋಸಾಫ್ಟ್, ಬೋಯಿಂಗ್ ಮತ್ತು ಕಾಸ್ಟ್ನೋಸ್ ಅಂತಹ ಪ್ರತಿಯೊಂದು ಕಂಪನಿಗಳಲ್ಲಿ ಕನಿಷ್ಠ $1 ಮಿಲಿಯನ್ ಅಂದರೆ ಲಕ್ಷಾಂತರ ಡಾಲರ್ ಮೌಲ್ಯದ ಷೇರುಗಳನ್ನ ಖರೀದಿಸಿದ್ದಾರೆ. ಇಷ್ಟೇ ಅಲ್ಲ, ಅಮೆಜಾನ್, ಮೆಟಾ, ಊಬರ್, ಇಬೇ, ಅಬೌಟ್, ಲ್ಯಾಬೋರೇಟರೀಸ್, AT&T ಮತ್ತು ಡಾಲರ್ ಟ್ರೀ ನಂತಹ ದಿಗ್ಗಜ ಕಂಪನಿಗಳ ಷೇರುಗಳನ್ನು ವಹಿವಾಟು ನಡೆಸಿದ್ದಾರೆ. ಇದರಲ್ಲಿ ಅತಿ ದೊಡ್ಡ ಟ್ರಾನ್ಸಾಕ್ಷನ್ ನಡೆದಿದ್ದು ಫೆಬ್ರವರಿ 10ರಂದು.
ಅಂದು ಟ್ರಂಪ್ ರವರು ಮೈಕ್ರೋಸಾಫ್ಟ್, ಮೆಟಾ ಮತ್ತು ಅಮೆಜಾನ್ ಕಂಪನಿಗಳಲ್ಲಿದ್ದ ತಮ್ಮ ಷೇರುಗಳನ್ನ ಬರೋಬ್ಬರಿ 5 ಮಿಲಿಯನ್ ಇಂದ $25 ಮಿಲಿಯನ್ ಮೌಲ್ಯದವರೆಗೆ ಮಾರಾಟವನ್ನು ಮಾಡಿದ್ದಾರೆ. ನೆಟ್ಫ್ಲಿಕ್ಸ್, ವಾರ್ನರ್ ಬ್ರದರ್ಸ್, ಡಿಸ್ಕವರಿ ಮತ್ತು ಪ್ಯಾರಾಮೌಂಟ್ ಗ್ಲೋಬಲ್ ನಂತಹ ಪ್ರಮುಖ ಮಾಧ್ಯಮ ಮತ್ತು ಮನರಂಜನಾ ಕಂಪನಿಗಳಲ್ಲೂ ಇವರ ಹೂಡಿಕೆ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಫೈಲಿಂಗ್ಗಳಲ್ಲಿ ಹೂಡಿಕೆಯ ಮೊತ್ತವನ್ನ ನಿಖರವಾಗಿ ಹೇಳಿಲ್ಲ, ಬದಲಾಗಿ ರೇಂಜ್ಗಳಲ್ಲಿ ವರದಿಯನ್ನ ಮಾಡಲಾಗಿದೆ. ಹಾಗಾಗಿ ನಿಖರವಾದ ಮೊತ್ತವನ್ನ ಲೆಕ್ಕ ಹಾಕುವುದು ಕಷ್ಟ ಎನ್ನುತ್ತಾರೆ ತಜ್ಞರು. ಟ್ರಂಪ್ ವಿರುದ್ಧ ಕಾನ್ಫ್ಲಿಕ್ಟ್ ಅಂಡ್ ಇಂಟರೆಸ್ಟ್ ಆರೋಪ. ಸರ್ಕಾರದ ನಿರ್ಧಾರಗಳೇ ಟ್ರೇಡಿಂಗ್ ಅಸ್ತ್ರವ? ವೀಕ್ಷಕರೇ, ನೀವು ಕೇಳಬಹುದು, ಅವರ ದುಡ್ಡು ಅವರಿಷ್ಟ, ನಿಮಗೇನು ಕಷ್ಟ ಅಂತ. ಆದರೆ ಅಸಲಿ ವಿವಾದ ಶುರುವಾಗುವುದೇ ಇಲ್ಲಿಂದ. ಒಂದು ದೇಶದ ಅಧ್ಯಕ್ಷರೊಬ್ಬರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಕಾನೂನು ಬಾಹಿರವೇನಲ್ಲ. ಆದರೆ ಟ್ರಂಪ್ ಹೂಡಿಕೆ ಮಾಡಿರುವ ಕಂಪನಿಗಳು ಅಮೆರಿಕ ಸರ್ಕಾರದ ನೀತಿಗಳು, ನಿಯಮಾವಳಿಗಳು ಮತ್ತು ಭೌಗೋಳಿಕ ರಾಜಕೀಯ ನಿರ್ಧಾರಗಳಿಂದ ನೇರವಾಗಿ ಪ್ರಭಾವಿತವಾಗುವ ವಲಯದಲ್ಲಿವೆ. ಇದನ್ನೇ ಕಾನ್ಫ್ಲಿಕ್ಟ್ ಆಫ್ ಇಂಟರೆಸ್ಟ್ ಎನ್ನಲಾಗ್ತಿದೆ. ಉದಾಹರಣೆಗೆ ಎನ್ವಿಡಿಯಾ ಕಂಪನಿಯನ್ನ ತೆಗೆದುಕೊಳ್ಳಿ. ಈ ಕಂಪನಿ ತನ್ನ ಸುಧಾರಿತ ಎಐ ಚಿಪ್ಗಳನ್ನ ಚೀನಾಕ್ಕೆ ರಫ್ತು ಮಾಡಬೇಕಾದ್ರೆ ವಾಷಿಂಗ್ಟನ್ನ ಅನುಮೋದನೆ ಬೇಕೇ ಬೇಕು. ಅಂದರೆ ಟ್ರಂಪ್ ಸರ್ಕಾರದ ಪರ್ಮಿಷನ್ ಬೇಕು. ಬೋಯಿಂಗ್ ಕಂಪನಿ ಅಮೆರಿಕದ ಸರ್ಕಾರದ ರಕ್ಷಣಾ ಮತ್ತು ಏರೋಸ್ಪೇಸ್ ಕಾಂಟ್ರಾಕ್ಟ್ಗಳ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದೆ. ಇನ್ನು ಮೈಕ್ರೋಸಾಫ್ಟ್, ಅಮೆಜಾನ್ ಮತ್ತು ಮೆಟಾದಂತಹ ಬಿಗ್ ಟೆಕ್ ಕಂಪನಿಗಳ ಮೇಲೆ ಸರ್ಕಾರ ಸದಾ ಆಂಟಿ ಟ್ರಸ್ಟ್ ತನಿಖೆಗಳು ಮತ್ತು ಎಐ ನಿಯಂತ್ರಣದ ಬಗ್ಗೆ ಚರ್ಚೆಗಳನ್ನು ನಡೆಸುತ್ತಲೇ ಇರ್ತದೆ. ಅಂದರೆ ಒಂದು ಕಡೆ ಸರ್ಕಾರದ ಮುಖ್ಯಸ್ಥರಾಗಿ ಆ ಕಂಪನಿಗಳ ಭವಿಷ್ಯ ನಿರ್ಧರಿಸಿರುವ ಪಾಲಿಸಿಗಳನ್ನ ಮಾಡುವುದು, ಇನ್ನೊಂದು ಕಡೆ ಅದೇ ರೀತಿಯ ಷೇರುಗಳನ್ನ ಖರೀದಿಸಿ ಲಾಭ ಮಾಡಿಕೊಳ್ಳುವುದು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗಿನ ಪ್ರಶ್ನೆ. ಬ್ಲೈಂಡ್ ಟ್ರಸ್ಟ್ ನಲ್ಲಿ ಅಮೆರಿಕದ ಅಧ್ಯಕ್ಷರ ಆಸ್ತಿ. ಹಿಂದಿನ ಅಮೆರಿಕನ್ ಅಧ್ಯಕ್ಷರಾದ ಜಾರ್ಜ್ H.W. ಬುಷ್ ಮತ್ತು ಬಿಲ್ ಕ್ಲಿಂಟನ್ ರವರು ಅಧಿಕಾರದಲ್ಲಿದ್ದಾಗ ಇಂತಹ ಆರೋಪಗಳು ಬರಬಾರದು ಅಂತ ತಮ್ಮ ಆಸ್ತಿಯನ್ನ ಬ್ಲೈಂಡ್ ಟ್ರಸ್ಟ್ ಗಳಲ್ಲಿ ಇಟ್ಟಿದ್ರು. ಅಂದರೆ ಅವರ ಹೂಡಿಕೆಗಳನ್ನ ಸ್ವತಂತ್ರ ಸಂಸ್ಥೆಗಳು ನಿರ್ವಹಿಸುತ್ತಿದ್ವು ಮತ್ತು ಅದರಲ್ಲಿ ಅವರ ಕುಟುಂಬದ ಹಸ್ತಕ್ಷೇಪ ಇರ್ತಿರಲಿಲ್ಲ. ಆದರೆ ಟ್ರಂಪ್ ಈ ರೀತಿ ಮಾಡಿದ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಟ್ರಂಪ್ ಸಂಸ್ಥೆಯ ಹೆಚ್ಚಿನ ಜವಾಬ್ದಾರಿಯನ್ನ ಅವರ ಮಕ್ಕಳೇ ನೋಡಿಕೊಳ್ತಾ ಇದ್ದಾರೆ. ಫೈಲಿಂಗ್ಸ್ ಗಳಲ್ಲಿ ಕೆಲವು ಡೆಡ್ಲೈನ್ ಗಳನ್ನ ಮಿಸ್ ಮಾಡಿದ್ದಕ್ಕೂ ಪ್ರತಿ ಫೈಲಿಂಗಿಗೆ $200 ಸಣ್ಣ ದಂಡವನ್ನು ಕೂಡ ಕಟ್ಟಲಾಗಿದೆ ಅನ್ನೋದು ಮತ್ತೊಂದು ಅಚ್ಚರಿಯ ಸಂಗತಿ. ಆಲ್ಗಾರಿದಮ್ ಟ್ರೇಡಿಂಗ್ ಅಸಲಿಯತ್ ಏನು? SEC ನಿಯಮಗಳು ಏನು ಹೇಳುತ್ತವೆ? ಇಷ್ಟೊಂದು ಅಗಾಧ ಪ್ರಮಾಣದ, ಅಂದರೆ ಕೇವಲ 90 ದಿನಗಳಲ್ಲಿ 3700ಕ್ಕೂ ಹೆಚ್ಚು ಬಾರಿ ಟ್ರೇಡಿಂಗ್ ಮಾಡಲು ಮ್ಯಾನ್ಯುಯಲ್ ಆಗಿ ಸಾಧ್ಯವಾ? ಇದು ಯಾವುದಾದರೂ ಆಟೋಮೇಟೆಡ್ ಆಲ್ಗಾರಿದಮ್ ಮೂಲಕ ನಡೆದಿದ್ಯಾ ಅಥವಾ ಬ್ರೋಕರ್ಗಳ ಮೂಲಕ ನಡೆದಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಸದ್ಯಕ್ಕೆ ಲಭ್ಯವಿರುವ ದಾಖಲೆಗಳ ಪ್ರಕಾರ ಇದು ಸಂಪೂರ್ಣವಾಗಿ ಸ್ವಯಂಚಾಲಿತ ಆಲ್ಗಾರಿದಮ್ನಿಂದ ನಡೆದಿದೆ ಎಂಬುದಕ್ಕೆ ಯಾವುದೇ ಸಾರ್ವಜನಿಕ ಪುರಾವೆಗಳಿಲ್ಲ. ಈ ಫೈಲಿಂಗ್ಗಳು ಕೇವಲ ವಹಿವಾಟುಗಳನ್ನು ಮಾತ್ರ ತೋರಿಸುತ್ತವೆ ಹೊರತು ಅದರ ಹಿಂದಿರುವ ನಿರ್ಧಾರವನ್ನ ಯಾರು ತೆಗೆದುಕೊಂಡರು ಅನ್ನೋದಲ್ಲ. ಇಷ್ಟು ದೊಡ್ಡ ಮಟ್ಟದ ವಹಿವಾಟುಗಳನ್ನ ಒಬ್ಬ ಬ್ರೋಕರ್ ಅಥವಾ ಡಿಸ್ಟಿನರಿ ಮ್ಯಾನೇಜರ್ ಮೂಲಕ ಮಾಡಿಸುವ ಸಾಧ್ಯತೆಯೇ ಹೆಚ್ಚು ಎನ್ನಲಾಗ್ತಿದೆ. ಇನ್ನು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ನಿಯಮಗಳ ಬಗ್ಗೆ ಹೇಳೋದಾದ್ರೆ, SEC ವ್ಯಕ್ತಿಗಳ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅಂತಾನೆ ಯಾವುದೇ ವಿಶೇಷ ಲೈಸೆನ್ಸ್ ವ್ಯವಸ್ಥೆಯನ್ನ ಹೊಂದಿಲ್ಲ. ಆದರೆ ಆಂಟಿ ಮ್ಯಾನಿಪ್ಯುಲೇಷನ್, ಅಂದರೆ ಮಾರುಕಟ್ಟೆಯ ಬೆಲೆಗಳನ್ನ ತಿರುಚುವುದು, ಸ್ಪೂಕಿಂಗ್, ಲೇಯರಿಂಗ್, ವಾಶ್ ಟ್ರೇಡಿಂಗ್ ಅಥವಾ ಸುಳ್ಳು ಸಿಗ್ನಲ್ಗಳನ್ನ ನೀಡುವಂತಹ ಕೆಲಸ ಮಾಡಿದ್ರೆ ಮಾತ್ರ SEC ಕ್ರಮ ಕೈಗೊಳ್ಳುತ್ತದೆ. ಟ್ರಂಪ್ ರವರ ಈ ಟ್ರೇಡಿಂಗ್ ಕಾನೂನು ಬಾಹಿರ ಅಂತ ಸಾಬೀತಾಗದಿದ್ದರೂ ಅದರ ವೇಗ ಎಲ್ಲರನ್ನ ಬೆರಗುಗೊಳಿಸಿದೆ. ಇರಾನ್ ಬಗ್ಗೆ ಹೇಳಿಕೆ, ಇನ್ಸೈಡರ್ ಟ್ರೇಡಿಂಗ್, ಮಾರ್ಕೆಟ್ ಟ್ರೆಂಡ್ಗೂ ಟ್ರಂಪ್ ಹೇಳಿಕೆಗೂ ಲಿಂಕ್. ಈ ವಿವಾದಕ್ಕೆ ತುಪ್ಪ ಸುರಿದಂತೆ ಮತ್ತೊಂದು ಘಟನೆ ನಡೆದಿದೆ. ಕೆಲವು ತಿಂಗಳ ಹಿಂದೆಯಷ್ಟೇ ಇರಾನ್ ವಿಚಾರವಾಗಿ ಟ್ರಂಪ್ ನೀಡಿದ ಹೇಳಿಕೆಗಳಿಗೂ ಆ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ನಡೆದ ನಿಗೂಢ ಬೆಟ್ಟಿಂಗ್ಗಳಿಗೂ ಸಂಬಂಧ ಕಲ್ಪಿಸಲಾಗ್ತಾ ಇದೆ. ಈ ವರ್ಷದ ಆರಂಭದಲ್ಲಿ ಇರಾನ್ ಜೊತೆಗಿನ ಮಾತುಕತೆಗಳಲ್ಲಿ ಪ್ರಗತಿಯಾಗುತ್ತಿದೆ ಎಂದು ಟ್ರಂಪ್ ಬಹಿರಂಗವಾಗಿ ಹೇಳಿಕೆ ನೀಡುವ ಸ್ವಲ್ಪ ಮುಂಚೆ ಕೆಲವರು ತೈಲ ಬೆಲೆ ಕುಸಿಯುತ್ತಿದೆ ಮತ್ತು US ಷೇರು ಮಾರುಕಟ್ಟೆ ಏರಿಕೆ ಆಗ್ತಾ ಇದೆ ಎಂದು ಫ್ಯೂಚರ್ಸ್ ಮಾರುಕಟ್ಟೆಯಲ್ಲಿ ಭಾರಿ ದೊಡ್ಡ ಮೊತ್ತದ ಬೆಟ್ಟಿಂಗ್ ಅನ್ನ ಕಟ್ಟಿದೆ.
ಆಶ್ಚರ್ಯದ ಸಂಗತಿ ಏನಂದ್ರೆ ಟ್ರಂಪ್ ಹೇಳಿಕೆ ನೀಡಿದ ಬೆನ್ನಲ್ಲೇ ತೈಲ ಬೆಲೆಗಳು ತೀವ್ರವಾಗಿ ಕುಸಿಯಿತು ಮತ್ತು ಷೇರು ಮಾರುಕಟ್ಟೆಗಳು ಭಾರಿ ಏರಿಕೆ ಕಂಡವು. ಈ ಟೈಮಿಂಗ್ ಎಷ್ಟೊಂದು ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಭೌಗೋಳಿಕ ರಾಜಕೀಯ ಬೆಳವಣಿಗೆಯ ಬಗ್ಗೆ ಯಾರಿಗೋ ಮೊದಲೇ ಇನ್ಸೈಡರ್ ಮಾಹಿತಿ ಇತ್ತು ಅನ್ನೋ ಅನುಮಾನವನ್ನ ಹುಟ್ಟುಹಾಕಿತು. ಈ ವಹಿವಾಟುಗಳಿಗೂ ಟ್ರಂಪ್ ಅವರಿಗೂ ನೇರ ಸಂಪರ್ಕವಿದೆ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಆದರೂ ರಾಜಕೀಯದ ಸೂಕ್ಷ್ಮ ಬೆಳವಣಿಗೆಗಳು ಹೇಗೆ ಹಣಕಾಸು ಮಾರುಕಟ್ಟೆ ಜೊತೆ ತಳುಕು ಹಾಕಿಕೊಳ್ಳಬಹುದು ಎಂಬುದಕ್ಕೆ ಇದೊಂದು ದೊಡ್ಡ ಉದಾಹರಣೆಯಾಗಿ ಮಾರ್ಪಟ್ಟಿದೆ. ಅಳಿಯ ಜೇರೆಡ್ ಕುಶ್ನರ್ ಗಲ್ಫ್ ಕಲೆಕ್ಷನ್. ಈ ಹಗರಣ ಕೇವಲ ಟ್ರಂಪ್ಗೆ ಮಾತ್ರ ಸೀಮಿತವಾಗಿಲ್ಲ. ಟ್ರಂಪ್ ರವರ ಅಳಿಯ ಮತ್ತು ಪ್ರಸ್ತುತ ಮಧ್ಯಪ್ರಾಚ್ಯ ರಾಯಭಾರಿಯಾಗಿರುವ ಜೇರೆಡ್ ಕುಶ್ನರ್ ಅವರ ಮೇಲೂ ತೀವ್ರ ನಿಗಾವನ್ನ ಇಡಲಾಗಿದೆ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಕುಶ್ನರ್ ಅವರು ಟ್ರಂಪ್ ಆಡಳಿತದಲ್ಲಿ ಪ್ರಮುಖ ರಾಜತಾಂತ್ರಿಕ ಪಾತ್ರವನ್ನ ನಿರ್ವಹಿಸುತ್ತಲೇ ಗಲ್ಫ್ ಹೂಡಿಕೆದಾರರ ಜೊತೆ ಹಣಕಾಸಿನ ಸಂಬಂಧವನ್ನ ಮುಂದುವರಿಸಿದ್ದಾರೆ. ಅವರ ಇನ್ವೆಸ್ಟ್ಮೆಂಟ್ ಫರ್ಮ್ ಆಗಿರುವ ಅಫಿನಿಟಿ ಪಾರ್ಟ್ನರ್ ಸೌದಿ ಅರೇಬಿಯಾ ಮತ್ತು ಇತರ ಮಧ್ಯಪ್ರಾಚ್ಯ ಹೂಡಿಕೆದಾರರೊಂದಿಗೆ ಸಂಬಂಧ ಹೊಂದಿರುವ ಗಲ್ಫ್ ಸಾವರಿನ್ ವೆಲ್ತ್ ಫಂಡ್ಗಳ ಶತಕೋಟಿ ಡಾಲರ್ ಹಣವನ್ನ ನೋಡಿಕೊಳ್ತಾ ಇದೆ. ಇದು ಕೂಡ ಅಮೆರಿಕನ್ ರಾಜಕೀಯದಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ನ ಮತ್ತೊಂದು ಮುಖ ಎಂದು ತಜ್ಞರು ಕಿಡಿಕಾರಿದ್ದಾರೆ. ಸೂಕ್ಷ್ಮವಾದ ವಿದೇಶಾಂಗ ನೀತಿಗಳನ್ನು ಚರ್ಚಿಸುವ ವ್ಯಕ್ತಿ ಅದೇ ದೇಶಗಳ ಜೊತೆ ಸಾವಿರಾರು ಕೋಟಿ ವ್ಯವಹಾರ ಮಾಡುವುದು ಎಷ್ಟರ ಮಟ್ಟಿಗೆ ನೈತಿಕ ಅನ್ನೋದು ವಾಷಿಂಗ್ಟನ್ನ ದೊಡ್ಡ ಪ್ರಶ್ನೆಯಾಗಿದೆ. ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿದ ವೈಟ್ ಹೌಸ್. ಆದರೆ ವೈಟ್ ಹೌಸ್ ಮಾತ್ರ ಇದೆಲ್ಲವನ್ನ ಸಗಾಟಾಗಿ ತಳ್ಳಿ ಹಾಕಿದೆ. ವೈಟ್ ಹೌಸ್ ವಕ್ತಾರರು ಬ್ಲೂಮ್ಬರ್ಗ್ಗೆ ಪ್ರತಿಕ್ರಿಯಿಸಿ ಟ್ರಂಪ್ ರವರು ಕೇವಲ ಅಮೆರಿಕನ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾತ್ರ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಇಲ್ಲಿ ಯಾವುದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇತ್ತ ಟ್ರಂಪ್ ಸಂಸ್ಥೆಯ ವಕ್ತಾರರು ಕೂಡ ಟ್ರಂಪ್ ರವರ ಹೂಡಿಕೆಗಳನ್ನ ಸ್ವತಂತ್ರವಾಗಿ ಹೊರಗಿನ ಹಣಕಾಸು ಸಂಸ್ಥೆಗಳು ನಿರ್ವಹಿಸುತ್ತವೆ. ಟ್ರಂಪ್ ಆಗಲಿ ಅಥವಾ ಅವರ ಕುಟುಂಬವಾಗಲಿ ನೇರವಾಗಿ ಯಾವುದೇ ಟ್ರೇಡ್ಗಳನ್ನ ನಿರ್ವಹಿಸುವುದಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಈ ಮೂಲಕ ಶಾಕ್ ಅನ್ನೋದು ಕಮೆಂಟೇಟರ್ಗಳ ಮೂಲಕ ರಿಯಾಕ್ಷನ್ ಆಗಿದ್ದರೂ ಇದು ಯಾವುದೇ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಅಥವಾ ಕಾನೂನು ಉಲ್ಲಂಘನೆಯನ್ನ ನೇರವಾಗಿ ಸಾಬೀತುಪಡಿಸ್ತಾ ಇಲ್ಲ. ಆದರೆ ಈ ಘಟನೆ ವಾಷಿಂಗ್ಟನ್ ನಲ್ಲಿ ಒಂದು ದೊಡ್ಡ ರಾಜಕೀಯವಾಗಿ ಸ್ಫೋಟಕವಾದ ಚರ್ಚೆಯನ್ನ ಹುಟ್ಟುಹಾಕಿದೆ. ಒಟ್ಟಿನಲ್ಲಿ ಅಮೆರಿಕದ ಅಧ್ಯಕ್ಷರೊಬ್ಬರು ಸರ್ಕಾರದ ನೀತಿ ನಿರ್ಧಾರಗಳಿಂದ ನೇರವಾಗಿ ಪ್ರಭಾವಿತವಾಗುವ ಕಂಪನಿಗಳ ಷೇರುಗಳನ್ನ ಸಕ್ರಿಯವಾಗಿ ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಭಾರಿ ಚರ್ಚೆಯಾಗ್ತಾ ಇದೆ. ಅದು ಕೂಡ 90 ದಿನಗಳಲ್ಲಿ 3000ಕ್ಕೂ ಹೆಚ್ಚು ಟ್ರೇಡಿಂಗ್ ಗಳನ್ನ ಮಾಡಿರುವುದು ಎಲ್ಲರ ಕಣ್ಣನ್ನು ಕುಕ್ಕುವಂತಿದೆ. ಇದು ಸ್ವಹಿತಾಸಕ್ತಿ ಸಂಘರ್ಷ ಎನಿಸಿದರೂ ಕೂಡ ತನಿಖೆ ನಡೆಯುವುದು ಡೌಟ್ ಎನ್ನಲಾಗ್ತಿದೆ. ಟ್ರಂಪ್ ರವರ ಈ ನಡೆ ಸರಿಯೇ? ಇದು ನೈತಿಕವಾಗಿ ಒಪ್ಪುವಂತಹ ವಿಚಾರವೇ? ವಿಮರ್ಶಕರಿಗಂತೂ ಈ ಪ್ರಶ್ನೆಗೆ ಉತ್ತರ ಹುಡುಕುವುದು ದಿನೇ ದಿನೇ ಕಷ್ಟವಾಗ್ತಾ ಇದೆ. ಅಮೆರಿಕದ ಅಧ್ಯಕ್ಷರೇ ಈ ರೀತಿ ಷೇರು ಬೇಟೆಯಲ್ಲಿ ಅಗ್ರೆಸಿವ್ ಆಗಿ ವಹಿವಾಟು ನಡೆಸುತ್ತಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದರಲ್ಲಿ ಇನ್ಸೈಡರ್ ಮಾಹಿತಿ ಬಳಕೆ ಆಗಿರಬಹುದಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.